ಗೌರವ ಅಧ್ಯಕ್ಷರು, ನಮ್ಮ ಪರಮ ಪೂಜ್ಯರು, ನಮ್ಮ ಇಡೀ ರೈತರ ಪಾಲಿನ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ನನ್ನ ರಾಜ್ಯ ಮಟ್ಟದ ಎಲ್ಲ ರೈತಪರ ಸಂಘಟನೆಗಳು, ನಮ್ಮ ಸಂಘಟನೆಯ ರಾಜ್ಯ ರಾಜು ಪವರ್ ಇರಬಹುದು, ಮಹೇಶ್ ಸುಬೇದಾರು ಇದರಿಂದ ಬಂದವರು, ಯಾದಗಿರಿ ರಾಯಚೂರಿಂದ ಶರಣಪ್ಪ ಅವರು, ಈ ರೀತಿ ನಮ್ಮ ಗೌಡರು ಎಲ್ಲ ಅವರಿವ್ರು ತಿಳ್ಕೊಕ್ ಹೋಗ್ಬೇಡ್ರಿ. ಎಲ್ಲ ನನ್ನ ದೇವತೆಗಳಿಗೆ ನಮಸ್ಕಾರಗಳು. ರೈತ ಬಂಧುಗಳೇ, ನಾವೆಲ್ಲ ಕೂಡ ಇವತ್ತ 6ನೇ ದಿನ ಹೋರಾಟ ಪ್ರಾರಂಭ ಆಗಿದೆ. ಆಗೈತಿಲ್ರಿ, ಒಂದ್ ನೆನಪರ ಐತಿಲ್ಲ, ಜಾತ್ರೆ ನೆನಪಾಗಿಲ್ಲ. 6ನೇ ಜಾತ್ರೆ ಬಹಳ ಮತ್ತೆ ಬದಲಾವಣೆ, ಜಾತ್ರೆ ದಿವಸ ಜಾತ್ರೆ ನೋಡ್ರಿ. ಇವತ್ತು ನೀವೆಲ್ಲ ಬಂದಿರಿ ಅಂತೇಳಿ ಜಾತ್ರೆ ನಮ್ಮ ಹಿರಿಯ ದೇವರುಗಳೆಲ್ಲ ಅಲ್ಲಿ ಪ್ರಶ್ನೆ ಮಾಡತ್ತಾರ. ಲಕ್ಷ್ಮೀ ತಾಯಿಗೆ ತಾಯಿ ಅಲ್ಲಿ ಕಬ್ಬಿನ ಬೆಳೆಗಾರ ಕೂತಾರ, ಯಾಕೆ ಕಬ್ಬಿನ ಬಿಲ್ ಕೊಡ್ತಾರಿಲ್ಲಮ್ಮ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಕೂಡ ಪ್ರಶ್ನೆ ಮಾಡತ್ತಾರ, ಎಲ್ಲಿ ಹೋಗ್ತಾರ ಅಲ್ಲಿ ಪ್ರಭಾಕರ್ ಕೋರೇನ್ ಮಾಡ್ತಾರೋ, ಕತ್ತಿ ಅವ್ರನ್ನ ಮಾಡ್ತಾರೋ, ನಿರ್ವಹಣೆ ಮಾಡ್ತಾರೋ, ಇದೇನ ಬಿಲ್ ಕೊಡ್ತಾ ಇಲ್ಲ ಅವ್ರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಅವ್ರಂತೂ ಬಿಲ್ ಕೊಡ್ತಾರ, ಕಾಳಜಿ ಮಾಡ್ಬೇಡ್ರಿ, ಬಿಲ್ ಕೊಡಬೇಕಾ. ಅವ್ರ ಮನೆ ದೇವ್ರುಗಳು ಕೊಡಾಕಾಗಿ ರೆಡಿ ಆಗ್ತಾರ ನಿಮ್ಮ ಪುಣ್ಯದಿಂದ, ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬಿಲ್ ಕೊಡ್ಬೇಕು. ಈಗಾಗಲೇ ಅವ್ರು ಚರ್ಚೆ ಮಾಡತ್ತಾರ. ನಾ DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ಹೇಳಿಬಿಟ್ಟನ, ಅವ್ರು ಯಾವಾಗ ₹1 ಹೆಚ್ಚು ಕೊಡುದಿಲ್ಲ ಅಂದ್ರಲ್ಲ ಸರ, ಆ ವಿಷಯದಾಗ ನನಗೆ ಫೋನ್ ಹಚ್ಚಬೇಡ್ರ, ಅವರೇ ನಿಮಗ್ ಫೋನ್ ಹಚ್ಚುವಂಗ ನನ್ನ ರೈತ ದೇವತೆಗಳು ರೆಡಿ ಆಗ್ಯಾರು, ನೀವು ಕಾಳಜಿ ಮಾಡ್ಬೇಡ್ರಿ. ಪಾಪ DC SP ಪುಣ್ಯಾತ್ಮರ ಇದು ಬಗೆಹರಿಲಿ, ಇದು ದೊಡ್ಡದಾಗಬಾರ್ದು. ಇಷ್ಟ ಕೈದ ಮುಗಿಲತ್ತೇಳಿ ಅವ್ ದೇವತೆಗಳು ಬಂದಿಲ್ಲಿ ಕಾಳಜಿ ಮಾಡಿ ಹೇಳ್ರ, ನೀ ತೆಪ್ಪೆಲೆ ದಿಕ್ಕದ ತೆಪ್ಸಿ ₹1 ಹೆಚ್ಚು ಕೊಡಕ್ ಆಗೋಲ್ಲ ಅಂದವ್ರ ಇವತ್ತು ನನ್ನ ದೇವತೆಗಳಿಂದ ಚರ್ಚೆ ಪ್ರಾರಂಭ ಆಗೈತಿ. ನೀವು ದೇವತೆಗಳ ಆಶೀರ್ವಾದ ಇವತ್ತ ವಿಜಯೇಂದ್ರ ಅವರು ಕೂಡ ಬಂದರು. ಬಹುಶಃ ಅವರೆಲ್ಲ ಚಿಕ್ಕೋಡಿರ್ಬೇಕು, ಮಾತು ಬರ್ತಿರ್ಬೇಕು. 6 ಗಂಟೆಗೆ ಬರ್ತಾರತ್ತ, ಬರ್ಲಿ, ಬರ್ಬೇಕು, ಅವ್ರು ಬರ್ಬೇಕು, ಈ ಶಕ್ತಿ ಮುಂದುವರಿತೈತಿ. ಈಗ ನನಗೇನಾಗೈತಿ, ಈ ₹200 ಚಿಲ್ಲರ ವ್ಯವಹಾರ ಕಾರ್ಖಾನೆಯವ್ರು ಕೊಡ್ತಾರೋ ಅವ್ರು ಬಗೆಹರಿಸ್ಕೋತಾರ, ಇಷ್ಟು ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. ಈ ಲೆಕ್ಕಾಚಾರ ನಿಮ್ಗೆ ನೆನಪಿರ್ಲ. ಅದಕ್ಕೆ ಈ ವ್ಯವಹಾರ ಸಂಬಂಧ ಇಲ್ಲಿವರೆಗೆ ನಾವು ಮುಖ್ಯಮಂತ್ರಿನ ಒಟ್ಟ ಬೇದಿಲ್ಲ. ನಾನು ಹುಚ್ಚ ಮಾಡಿ ತಡ್ತಾರೆ. ಈಗ ವಿಷಯ ಏನಾಗಿತ್ತು, ಇದು ದಿವಸ ಏನಾಗಿತ್ತು, ನಾವು ಬರೇ ಕಾರ್ಖಾನೆಯವ್ರು ಸುಳ್ಳು ಜಗಳ ಹಿಡಿದು ಇವತ್ತಿ ಗುರುಲಾಪುರದಾಗ ನಮ್ಮ ಗುರುಗಳ ನೇತೃತ್ವದಾಗ ಗುರುಗಳು ಬೇರೆ ಜಗಳಿಲ್ಲ. ಈಗ ನಾನಾ ಗುರುಗಳು ಏನಂದಿದ್ದು, ಈಗ ಇಷ್ಟ ಇದೇನು ₹200 ವ್ಯವಹಾರ ಬಗೆಹರಿಸ್ಕೊಂಡು ಮುಗಿಸ್ಕೊಂಡು ತಿಳ್ಕೊಂಡಿದ್ದು. ನಿನ್ ದೇವ್ರ ರಾತ್ರಿ 12 ಗಂಟೆಗೆ ಫೋನ್ ಹಚ್ಚೈತಿ, ಏನ ಹೇಳ್ರಪ್ಪ ಅಂತಂದ್ರ ಗುರುಗಳು ಏನಂದ್ರು, ಅಧ್ಯಕ್ಷರ ಈ ದೇವ್ರ ಜಾತ್ರೆಗಳ ಇವತ್ತೆಲ್ಲರೂ ಹೆಂಗಾರು ಕೊಡತಾರೋ 4 ದಿವಸ ತ್ರಾಸ ಆಗವತ್ತಕ್ಕರೆ ಈ 200 ಸಂಬಂಧ ಕಾರ್ಖಾನೆಯವ್ರು ಅಂತ ಅವ್ರು ಕೊಡ್ತಾರ. ಯಾಕಂದ್ರೆ ಖಾಸೀಕರಣ ವ್ಯವಹಾರ ಬೇರೆ ಐತೆ, ಅವ್ರೇನ ಪುಕ್ಕಟ ಕೊಡತ್ತಿಲ್ಲ. 5-6 ವರ್ಷದ್ರ ₹1 ಕೂಡ ಹೆಚ್ಚು ಕೊಟ್ಟಿಲ್ಲ ಅವ್ರ. ಅದಕ್ಕಾಗಿ ರೊಕ್ಕ ಕೇಳಿದ್ವು. ವರ್ಷ 100 ಕೊಟ್ರೆ ನೀವ್ಯಾಕೆ ಬರ್ತೀರಪ್ಪ, ಇಲ್ಲ ಕಳೆದ್ರೆ ಬಂದಿರಿ. ಏನ 22 ವರ್ಷ ಆತ ದಿವಸ ನಿಂತು ಹೋಗ್ಕೋತನ ನಿಮ್ ಸಂಬಂಧ, ಮತ್ತ ನಿಮ್ ಸಂಬಂಧ ಹೋಗ್ಕೋತ ಅಂದ್ರೆ ಹಂಗ ಬಿಟ್ಟಿಲ್ಲ. ಎಲ್ಲಿ ನಮ್ಮ ಪರಮ ಪೂಜ್ಯರ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದೊಳಗೆ ಎಲ್ಲೆಲ್ಲಿ ಕೆಲಸ ಮಾಡಕ್ ಕೈ ಎಕ್ಕಿದಿಲ್ಲ, ಅದನ್ನ ಲಾಭ ಮಾಡದ ಎಂದು ಕೂಡ ಇತಿಹಾಸದಾಗ ನಾವು ಹೊಳ್ಳಿ ಹೋಗಿಲ್ಲ. ವಯಸ್ಸಿನಿಂದ ಸಾವಿರಾರು ಕೋಟಿ ಕಬ್ಬಿನ ಬಾಕಿ ಇರ್ಲಿ. ಇದೇಗ ಅವ್ರ ನಮ್ಮ ವಿಜಯೇಂದ್ರ ಸಾಹೇಬ್ರು ಬಂದಿರಲ್ಲ, ನಿಮಗ್ ಗೊತ್ತಿಲ್ಲ, ಮಣಿಗಳಿಗೆ ಪೀಕ ₹5 ಲಕ್ಷ ಇದ್ರಿಕಿಲ್ಲ, ₹5 ಲಕ್ಷ ರೈತ ಸಂಘ ಘೋಷಣೆ ಮಾಡೈತಿ. ₹12,000 ಇದ್ದಿದ್ದು ₹25,000 ನಾವು DC ಆಫೀಸ್ ಮುಂದೆ ಈ ಪುಣ್ಯಾತ್ಮರಿಂದ ಅಹೋರಾತ್ರಿ ಆಗಲಿ 3 ದಿವಸ ಧರಣಿ ಮಾಡಿ ಅವಾಗ ₹25,000 ಮಾಡಿಸಿದ್ದು ರೈತ ನೆನಪಿರ್ಲಿ. ಈ ಸಂಘ ಬರುತ್ನಾಗ ಒಂದೊಂದು ಶಾಲ ಹಾಕೊಂಡ್ಬರು ಅಪ್ಪ ಹೋಡ್ರಿ ನಾ ಹೇಳ್ತೀನಿ, ಸಾವಲ ಸಿಗವಾಲ ಅಂತ ಹೇಳಿ. ಅಲ್ಲೋ ₹1 ಹೆಚ್ಚು ಕೊಡದೆ ಇರ್ತಕ್ಕಂತ ಹೋರಾಟ ಇವತ್ತ ₹3,200 ರೈತ ಸಂಘ ದೇವರುಗಳು
ನೀವೆಲ್ಲ ಬಂದಿರಿ ಅಂತೇಳಿ ಹೆಗಲ ಮ್ಯಾಲ ಏನ್ ಹೇಳಿನ ನಿನ್ನೆ ಇನ್ನ ಮುಂದೆ ಏನ್ ಮಾಡ್ತು ಅಂದ್ರೆ ಇಡೀ ಜಗತ್ತು ನೋಡತೈತಿ ನಿಮ್ಮನ, ಇಡೀ ದೇಶ ನೋಡತೈತಿ. ರೈತರಂದ್ರ ಏನ್ ಶಕ್ತಿಪ್ಪ ಅಂದ್ರೆ ಗುರ್ಲಾಪುರದಾಗ ಶಕ್ತಿ ಪ್ರಾರಂಭ ಆಗೈತಿ ಅಂತೇಳಿ ಇಡೀ ಕರ್ನಾಟಕ ನೋಡತೈತಿ. ಸುಳ್ಳು ನಿಮ್ಮ ಆಶೀರ್ವಾದ ಅದು ಇರ್ಲಿ. ಈಗೆಲ್ಲ ಬಾಳ ಹೇಳೋದು ಬೇಡ, ವಿಷಯಕ್ಕೆ ಬರ್ನು. ನಾ ಮಾತಾಡಕೈತಾರ ಮೊದ್ಲ ನಮ್ ಗುರುಗಳು ಬೇಯ್ತಾರೆ, ಮೊದ್ಲ ಅಧ್ಯಕ್ಷ ಆಗಂಗಿಲ್ಲ. ಬಾಳ ಸಾತಿಗಿದ್ದಾರೆ ಏನ್ ಮಾಡೋದೈತಿ ಏನ್ ಏನ್ ಸಾತ್ರ ಚಿಂತಿಲ್ಲ. ಈಗ ಲಕ್ಷ ಮಂದಿ ಕೊಡ್ರಿ, 10 ಲಕ್ಷ ಮಂದಿ ಮಾಡಿ ಕೊಡ್ತಾರೆ, ಅದೇ ನಮ್ಗೆ ಭಯ ಇಲ್ಲ. ಗುರುಗಳಿಗೆ ಏನ್ ಚಿಂತೆ ಇಲ್ಲ, ಸಾಲ ಚಿಂತೆ ಮಾಡಿಲ್ಲ ನಾವ್. ಯಾಕಂದ್ರ ಯಾವಾಗ ಹೋರಾಟ ಹೇಳ್ತಿಲ್ಲ ಚಲೋ ಚಲೋ ರಿಸ್ಕ್ ವಿಷಯ ಹೇಳಿತ್ತು ನಾವ. ಸಾದಾಗಿದ ಅಟ್ಟ ಉಪ್ಪಿನಕಾಯಿ ಇಲ್ಲ, ಒಮ್ಮೆ ಅಡ್ಗನ ಮುಗಿಸ್ತಾರ. ಕಾಲೇಜಿನ ಗುರ್ಲಾಪುರದಾಗ 200 ತಂದು ಮತ್ತ ಅದ್ ಇವತ್ತ ನಾಳೆ ಫೈನಲ್ ಆಗ್ಲೇಬೇಕು. ಅದ ನೀವೆಲ್ಲ ಹಣಿಬಾರ ಬರೀ ಹಾಕ್ತಿರಿ, ನನ್ನ ಕೈಗಿಲ್ಲ ಮತ್ತೆ ನೀವು ಮೆಚ್ಚಿದ್ರಿ. ಇವತ್ತು ಹೊಸ ವಿಷಯ ಐತಿದೆ ಅಧ್ಯಾಯ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ನರೇಂದ್ರ ಮೋದಿ ಕೂಡ 2 ಕ್ರಾಸಿಂಗ್ ಅದ, ಒಬ್ಬಗ ಬೇಯ್ತಾನೆ ತಿಳ್ಕೊಬೇಡ್ರಿ. ಮತ್ತ ಇಬ್ಬರು ತಪ್ಪತ್ತೆ. ಈಗ ನರೇಂದ್ರ ಮೋದಿ ಅವ್ರಿಗೆ ಮೊದಲು ತಗೋಣ, ಯಾಕಂದ್ರೆ ದೊಡ್ಡ ಅಂತ ತಗೋಬೇಕಲ್ಲ ಮೊದಲು, ಹೌದಲ್ರಿ? ಈಗ ರಾಜ್ಯದ ಮುಖ್ಯಮಂತ್ರಿ ಅವರಾಗಿ ದೇಶದ ಪ್ರಧಾನ ಮಂತ್ರಿ ಆಗಿರತಕ್ಕಂತ ನರೇಂದ್ರ ಮೋದಿ ಅವರ ಇವತ್ತು ನಮಗೆ ಬೀದಿ ಒಳಗೆ ಕುಣಿಸ್ಲಿಕ್ಕೆ ಸಾಧ್ಯ ಮೇನ್ ಪಾತ್ರದಾರರು ಅವರದಾರ. ಮೊದಲು ನಮ್ಮದು 9.5 ರಿಕವರಿಗೆ 2700 ರೂಪಾಯಿ ಅನ್ನುವಂತ ಬೆಲೆ ಇತ್ತು. 9.5 ಅಂದ್ರ ನಿಮ್ಗೆ ನೆನಪಿರಲಿ, ರಿಕವರಿ ಆಧಾರ ಮೇಲೆ FRP ತರದಕ್ಕ ರೆಮ್ಯುನಿಟಿ ಪ್ರೈಸ್. ನಾನು ಸಾಲಿ ಕಲ್ತಿಲ್ಲ, 10th ಒಂದ್ಸಲ ಫೇಲ್ ಆಗಿ ಸೆಕೆಂಡ್ ಇಯರ್ ಯಾವ ವಿಷಯ ಗೊತ್ತಿಲ್ಲ. ನಮ್ಮ ಮನ್ DC ಇದ್ದಾವ ಇಂಜಿನಿಯರ್, ನಂಗ ಶಿವಾಯಣ್ಣ ನಿಮ್ಮ ಆಶೀರ್ವಾದ. ಈಗ 10-25 ಮಾಡ್ಯಾರಂದ್ರ 75% 300 ರೂಪಾಯಿಯನ್ನ 7 ವರ್ಷದಿಂದ ನರೇಂದ್ರ ಮೋದಿ ಅವರ ಕೊಂದ ವರ್ಷಕ್ಕ 5 ರೂಪಾಯಿ ಹೆಚ್ಚು ಮಾಡ್ತಿದ್ದವ. ಈ ಸಲ ನರೇಂದ್ರ ಮೋದಿ 3300 ಮಾಡಿದ, ನೀವು 400 ಮಾಡಿದ ಅಂತ ನೀವು ಹೇಳ್ಕೊತ ಬಂದ್ರಿ. ನಿಮ್ಗೆ ಸ್ಟೋರಿ ಗೊತ್ತೇನೆ. ಇವತ್ತ 10.25 ರಿಕವರಿಗೆ 3550 ರೂಪಾಯಿ ಕಾರ್ಖಾನೆ ರೇಟ್ ತೋರಿಸ್ತಾರೆ. ಬಹಳ ಚಿಗದಾಟಿ ತೋರಿಸ್ತಾರೆ. 10 ವರ್ಷದಿಂದ 13-14 ರಿಕವರಿ ತೋರಿಸ್ಯಾರ. ಸುಮಾರು ಕಬ್ಬು ಹೇಳ್ತಿದ್ದು ಅಡಸಾಲಿ ಅಂತೇಳಿ ಅವಾಗ. ಕರೆ ಸುಳ್ಳು? ಇವತ್ತ ಅವ್ರೇನ್ ಮಾಡ್ರಪ್ಪ ಅಂತಂದ್ರ ಅದನ್ನ 3550 ರೂಪಾಯಿದಾಗ 900 ರೂಪಾಯಿ ತೆಗಿರಿಪ್ಪ. ಎಷ್ಟು ಉಳಿತು ನಿಮಗ? ಮೀಡಿಯಾದ ದೇವ್ರಿಗೆ ಬಿಡ್ರು ಹೇಳಂಗಿಲ್ಲ. ಒಂದ್ ಹೇಳ್ರಿ ತಲೆಯಾಗ ತಿಂದಿರ್ಬೇಕು ಹುಲಿಗೌಡ್ರ. ಅವ್ರಿಗೆ ಸಹಾಯ ಮಾಡ್ಬೇಕಪ್ಪ. ಅವತ್ ದೇವ್ರಂಗ ಸಿದ್ದರಾಮಯ್ಯನ ನರೇಂದ್ರ ಮೋದಿನ ಅವರ ಕಂತ ಸರ್ ಈಗ ಬೇರೆ ಐತ್ಯಾ ಕೇಳ್ರಿ. ಈಗ ಅದು 9.5 ಇತ್ಲ, ಅದು ನರೇಂದ್ರ ಮೋದಿ ಅವರಿಗೆ ಈ ವೇದಿಕೆ ಮುಖಾಂತರ ಗುರ್ಲಾಪುರ ಇಡೀ ರಾಜ್ಯದ ಉತ್ತರ ಕರ್ನಾಟಕದ ವೇದಿಕೆ ಮುಖಾಂತರ ಕರ್ನಾಟಕದ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ. ನಮ್ಮದು ಮೊದಲು ಏನ್ 9.5 ಇತ್ತು ಅದ ಉಳಿಬೇಕು. ಅದು ಚಪ್ಪಾಳಿಲ್ಲ ಅದು ಉಳಿದ್ರ ಎಷ್ಟಾಗ್ತೈತೆ ಅಂದ್ರೆ 9.5 ರಿಕವರಿಗೆ ಇವತ್ತ 4700 ರೂಪಾಯಿ ಸಿಗ್ತೈತಿ ನಮಗ. 4700 ರೂಪಾಯಿ ಕರ್ರೆ 4700 ರೂಪಾಯಿ ಒಳಗ 800 ರೂಪಾಯಿ HMT ಹೋದ್ರ ಎಷ್ಟು ಉಳಿತಪ್ಪ? 3900 ರೂಪಾಯಿ ಅವ್ರ ಮಣಿದೇವ್ರು ಕೊಡ್ಬೇಕಾಗತ್ತೆ. ಅವರ ಮಣಿದೇವ್ರು ಕೊಡ್ಬೇಕಾಗಿತ್ತೆ. ನರೇಂದ್ರ ಮೋದಿ ಅವರು ಕೂಡ ಈ ರಿಕವರಿಯನ್ನು ಹೆಚ್ಚು ಮಾಡ್ಯಾರು. ಅದಕ್ಕ ನಮ್ಮನಲ್ಲಿ ಕರ್ಕೊಳಂಗಿಲ್ಲ ಅವ್ರ, ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿ ಎಲ್ಲ ಕೂಡಿ ಮಾಡಿಬಿಡ್ತಾರ. ಮಾಡಿದಾರೆ, ಮುಗಿದು ಹೋಗೈತಿ. ಈ ವೇದಿಕೆ ಮುಖಾಂತರ ಒತ್ತಾಯ ಏನ್ ಮಾಡ್ತಾ ಇದೀವಿ, ನರೇಂದ್ರ ಮೋದಿ ಅವರಿಗೂ ಆ ಲೆಟರ್ದಾಗ ಕೂಡ ಐತಿ ಏನು 9.5 ಇತ್ತು ಅದ ಸೇಮಯ ಉಳಿಬೇಕಂತೇಳಿ ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷರನ್ನ ಹಿಡ್ಕೊಂಡ್ ಇಡೀ ಅವ್ರ ಆದಿಯಾಗಿ ಎಲ್ಲಾ ಸಂಸದರನ್ನ ಹಿಡ್ಕೊಂಡ್ ಈ 500 ಮಂದಿ ಸಂಸದರು ಹಿಡ್ಕೊಂಡು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮಗ್ ಕಬ್ಬು ಬೆಳೆಗಾರ ಬೇಕಪ್ಪ ಅಂತಂದ್ರೆ 9.5 ಮಾಡಿಸ್ರಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಅವರೇ. ಇಷ್ಟ ಮುಗಿತಾನೆ ನೆಕ್ಸ್ಟ್ ಸ್ಟೆಪ್ ಬನ್ನಿ. ನೆಕ್ಸ್ಟ್ ಸ್ಟೆಪ್ ಅಂತೀರ. ಒಂದು ಕ್ಲಿಯರ್ ಆತೀಗ ಅರ್ಥ ಆಯ್ತು.
9.5 ಆಗ್ಲೇಬೇಕು. ಕೇಂದ್ರ ಮುಗಿತ್ರಿ. ನೆಕ್ಸ್ಟ್ ಬರ್ತದೆ. ಇನ್ನೊಂದೈತೆ, 1 ಟನ್ ಕಬ್ಬಿಗೆ ನಮ್ ಶಶಿಕಾಂತ್ ನಾಯ್ಕ ಸಾವಿರ ಬಂದಾರಿಲ್ಲ, ಅದು ಹುಲಿ 10,000 ರೂಪಾಯಿ ಹೇಳ್ತದೆ ನನಗೆ. ಅದು ನೀರು ಹೊತ್ತು ಅಂದ್ರ 1 ಟನ್ ಕಬ್ಬಿಗೆ 10,000 ರೂಪಾಯಿ ತೆರಿಗೆನ ಹೋಗ್ತದೆ. ಅವ್ರ ಕೈಲಿ ನಿಮ್ಗೆ ಹೇಳಿಸ್ತೀನಿ. ಯಾಕಂದ್ರ 1 ಟನ್ ಕಬ್ಬು ಬೆಳೆದ್ರ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ 50-50 ಭಾಗ ಐತೆ. ಕೇಳ್ರಿ, ಅವ್ರೇನ ಕಾರ್ಖಾನೆ ಅವ್ರು ಇರ್ಲಿ ಬಿಡ, ಅವ್ರ ಅನ್ಯಾಯ ಮಾಡುವರಕ್ಕರೆ ಬಂಡವಾಳ ಕಾರ್ಖಾನೆ ಕಟ್ಟಾರ ನಮ್ಮ ಸಂಬಂಧ. ಹೌದಲ್ಲ, ಕಬ್ಬು ಐತೇನಂದ್ರೆ ಬಂಡವಾಳ ಹಾಕ್ಯಾರ, ಕಾರ್ಖಾನೆ ಕಟ್ಟಾರ. ಅವ್ರ ಸ್ವಲ್ಪ ಮೋಸ ಮಾಡ್ತಾರ, ಅದ್ರ ಸಂಬಂಧ ಜಗಳ ತಗತ್ತು. ಅದು ಇವತ್ತಾಗಲಿ ನಾಳೆ ಅವ್ರ ಬಗ್ಗೆ ಹಿಡಿದೈತಿ. ಹಂಗೆ ಹಿಡಿದಿದ್ದಲ್ಲ, ಸಿದ್ದರಾಮಯ್ಯ ಕಳಿಗೆ ಇರಲಿಲ್ಲ, ನರೇಂದ್ರ ಮೋದಿ ಅವ್ರ ಕಳಿಗೆ ಇರಲಿಲ್ಲ. ಕಳಿಗೆ ಹರಿದ ಮಕ್ಕಳು ಇಲ್ಲಿ ಕೂತು, ಹೌದು, ಕಳಿಗೆ ಹರಿದ ಮಕ್ಕಳು ಬೀದಿ ಒಳಗ್ ಕೂತು 6 ದಿನ ಆತ. ಅದಕ್ಕಾಗಿ 1 ಟನ್ ಕಬ್ಬು ಬೆಳೆದ್ರ ಇವತ್ತು ಕಾರ್ಖಾನೆ ಮಾಲೀಕರ ಯಾರು? ನಮ್ಮ ತಾಯಿ ಯಾರಕ್ಕೆ? ಬಾಯಿ ವಿದ್ಯಾ ಮುರುಕುಂಬಿ ಬಾಯಿ. ಆ ತಾಯಿ ಏನ್ ಹೇಳಪ್ಪ ಅಂತಂದ್ರ, ನಮ್ಮನೆ ಮೇಲೆ ರೊಕ್ಕ ಕೇಳ್ತೀರಿ ನೀವು. 1 ಟನ್ ಕಬ್ಬಿಗೆ ಗೋರ್ಮೆಂಟ್ 4,500 ರೂಪಾಯಿ ಸ್ಪ್ರೀಟು ಮತ್ತು ಇಥನಾಲು ಹಲವಾರಿಂದ ಅಕ್ಕ ಕಡಿಮೆ 7-10 ವರ್ಷ ಆತ. ಈಗ ಡಬಲ್ ಆಗೈತೆ, 8,000 9,000 ಆಗೈತೆ. ಅವ್ರ ಲೆಕ್ಕ ಮಾಡ್ಕೊಳ್ಬೇಕಾರ. ಅದಕ್ಕಾಗಿ ನಾನು ಇವತ್ತ ನಿಮ್ಮ ವೇದಿಕೆ ಪರವಾಗಿ ಸಿದ್ದರಾಮಯ್ಯ ಅವ್ರ ಕಡೆ ಇದೀಗ ನಮ್ಮ ನಂಜುಂಡ ಸ್ವಾಮಿ ಅವರ ಪುತ್ರಿಯಾಗಿರ್ತಕ್ಕಂಥ ನಮ್ಮ ರೈತ ನಾಯಕ ಆಗಿರ್ತಕ್ಕಂಥ ಚುಕ್ಕಿ ನಂಜುಂಡ ಸ್ವಾಮಿ ಅವ್ರು ಹೋಗಿರತ್ತ. ಹೋದಾಗ ಸಿದ್ದರಾಮಯ್ಯ ಅವರೇ ಹೇಳಿರತ್ತ, ಏನ್ರಿ ನಮ್ಮ ರೈತರ ಲಕ್ಷಾಂತರ ಜನ ಕೂತಾರು, ಮತ್ ನೀವ್ ಯಾಕೆ ಮಾತಾಡಕ್ ತಯಾರಿಲ್ಲ? ಅದು ಕಾರ್ಖಾನೆ, ಅದು ಖಾಸಗಿ ಐತಿ, ನಾನು ಹೇಳ್ರಮ್ಮ ಕೊಡಲ್ಲ ಅವ್ರ. ಅದಕ್ಕಾಗಿ ನಾನು ಅಕ್ಕಾಗ ಹೇಳಿ, ಅಕ್ಕ ಸಿದ್ದರಾಮಯ್ಯ 4 ಗಂಟೆಗೆ 5 ಗಂಟೆಗ ಇನ್ನು ಅವ್ರ ಹಣಿಬಾರ ಚಾಲು ಆಗೈತಿ, ಅದನ್ನ ಸ್ಟೇಟ್ಮೆಂಟ್ ಕೊಡ್ತು, ಮತ್ತೆ ಭೇಟಿ ಆಗಕ್ಕೆ ಅಂತ ಹೇಳಿದ್ವು. ಇವತ್ತ ನರೇಂದ್ರ ಮೋದಿಗೆ ಅವರಿಗೆ 50-50 ಭಾಗ ಐತೆ. 7,000 ರೂಪಾಯಿ, ಈ ಕಡೆ 5,000, ಈ ಕಡೆ 5,000. ಅವ್ರೇನು ಕಳಗಿ ಇರಲಿಲ್ಲ ಅಂದ್ರೆ ನ್ಯಾಯ ಮಾಡತ್ತನ. ಕಳಗಿ ಇರ್ಯಾಕ್ ಬಂದಿರಪ್ಪ ಅಂದ್ರೆ ಕೇಳ್ತಿರ್ಕಿಲ್ಲ, ಇರ್ಬಿಡ. ಅದಕ್ಕಾಗಿ ಇವತ್ತ ಕ್ಲಿಯರ್ ಆಗಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನರೇಂದ್ರ ಮೋದಿ ಅವರ 1 ಟನ್ ಕಬ್ಬಿಗೆ ಹೆಂಗ 5,000 ರೂಪಾಯಿ ನೀವು ತಗೋತೀರಿ, ಸಿದ್ದರಾಮಯ್ಯ ಅವರ ನೀವು ಸ್ಪ್ರೀಟು ಇಥನಾಲು ಮತ್ತೇನು ಜ್ಯೂಸು ಬಾಸು ಏನೇನು ಮಾಡಿದ್ರಿ ಸಕ್ರಿ ಮೇಲೆ ಟ್ಯಾಕ್ಸ್, ಎಲ್ಲಾರ ಮೇಲೆ ಟ್ಯಾಕ್ಸ್ ತಗೋತೀರಿ. ನೀವು 5,000 ರೂಪಾಯಿ ತಗೋತೀರಿ, ನರೇಂದ್ರ ಮೋದಿ 5,000 ರೂಪಾಯಿ ತಗೋತೀರಿ. ನಾವೇನ್ ನ್ಯಾಯ ಮಾಡತ್ತು ಅಂತಂದ್ರೆ ಇವತ್ತು ಗುರ್ಲಾಪುರ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದೊಳಗ ನೀವು 1 ಟನ್ನಿಗೆ ನೀನೊಂದು 1,000 ಕೊಡು ಮುಖ್ಯಮಂತ್ರಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೀವೊಂದು 1,000 ಕೊಡ್ರಿ. ನಿಮ್ಮ ವೇದಿಕೆ ಮುಖಾಂತರ ಇವತ್ತು ತಹಶೀಲ್ದಾರ್ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಲೆಟರ್ ಕೊಡ್ರಿ. ನಮ್ಮ ಮೀಡಿಯಾ ದೇವರಿಂದ ಕೂಡ ನರೇಂದ್ರ ಮೋದಿ ಅವರ ಸಿದ್ದರಾಮಯ್ಯ ಅವರೇ ನಿಮ್ಮ ಕೈ ಮುಗಿತೀವಿ, ಈ ಕಡೆ ಲಕ್ಷ ಕೊಡ್ರಿ. ನಿಮ್ಮ ಅನಿವಾರ್ಯಕ್ಕೆ ನಾನು ಬಂದಿರ್ಕಿಲ್ಲ. ನಾವು ಅಧಿವೇಶನದಾಗ ಬರೋರು ಇದ್ದು ನಮ್ಮನ್ನ ಬೆಂಕಿ ಹಚ್ಚಿ ಉರಿ ಹಚ್ಚಿ 7 ದಿವಸ ಇಲ್ಲಿ ಗುರ್ಲಾಪುರದಾಗ ಕುರ್ಸಿದಿರಿ. ನಿಮ್ಮ ಕೈಯಾಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಕೊಟ್ಟ ಮಕ್ಕಳಿಲ್ಲಿ ಬೀದಿ ಒಳಗೆ ಕೂತಾರ. ನರೇಂದ್ರ ಮೋದಿ ಅವರು ನಿಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಮಾಡಿದವ್ರು ನಾವು ಬೀದಿ ಒಳಗೆ ಕೂತು ನಿಮ್ಮಿಬ್ಬರದು ಸಾಹೇಬುಗಳು ಪಾದತ್ತಿ. ನೀವೊಂದು 1,000 ಅವರೊಂದು 1,000 ಎಷ್ಟಾದಪ್ಪ? ಈಗ ಎಲ್ಲ ಆಯ್ತಂತ 5,000. ಅದಕ್ಕಾಗಿ ವೇದಿಕೆ ಮುಖಾಂತರ ಇದು ಹೊಸ ಅಧ್ಯಾಯ. ಕಾರ್ಖಾನೆಯವರು ಕೊಡತಾರ, ಕೊಡ್ಮಟ ನಾವು ಬಿಡು ಮಕ್ಕಳಲ್ಲ. ಬೇರೆ ಏನ ಈಗ 8 ದಿವಸ ಲೇಟ್ ಆಗಿದ್ದಕ್ಕೆ ಒಂದು ಗೇಮ್ ಸಿಗ್ತೈತೆ, ಏನು ಮಗನಾಗ. ಅದಕ್ಕಾಗಿ ಎದುರುಬೇಡ್ರಿ. 4 ದಿವಸನ್ಯಾಗ ನೀವು ನಮ್ಮ ಗುರುಗಳ ನೇತೃತ್ವ ನಮ್ಮ ಮಾತು ಕೇಳ್ರಪ್ಪ ಅಂತಂದ್ರ ಹಣಿಬಾರನ್ನ ನಾನು ಬರೆದಿಲ್ಲ, ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯನ ಹಣಿಬಾರನ್ನ ನನ್ನ ದೇವರುಗಳು ಬೆಳಿತೀರಿ. ರೆಡಿ ಆಗಿದ್ದೀರಿ, ನಾನ್ ರೆಡಿ ಆಗಿಲ್ಲ. ನೋಡು, ನೀವು ಗಟ್ಟಿಯಾಗಿರ್ತೇವೆ, ನಾವು ಅದ್ರ ಮತ್ತೆ ಹೌದಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯ ಅವರೇ ದಯವಿಟ್ಟು ನಾನು ಮೊನ್ನೆ ಬೆಳಗಾವಕ್ಕೆ ಬಂದಾಗ ನನ್ಗೆ ಗೊತ್ತಿರ್ತದೆ ಮುಂದೆ ಹಿಂಗ ಆಕೈತೆ ಅನ್ನೋದು. ನಮ್ಮ ಗುರುಗಳ ನೇತೃತ್ವದಾಗ
ನಮ್ಮ ಹಲವಾರು ಮುಖಂಡರು ಮಲ್ಲಪ್ಪನ ನಾವೆಲ್ಲ ನಮ್ಮ ಕುಮಾರ ಮರದಿ ಜಿಲ್ಲಾಧ್ಯಕ್ಷ ಒಬ್ರು ಇವ ಸ್ವಲ್ಪ ಹಂಗ ಮುಗ್ತದ ಗೊತ್ತೇ ಇರ್ತಾನೆ ಗೊತ್ತಾಗುದು ನಮ್ಗೆ. ಇವತ್ತು ನೇತೃತ್ವದ ಸಿದ್ದರಾಮಯ್ಯ ಅವರಿಗೆ ನಾನು ಲೆಟರ್ ಕೊಟ್ಟೆನು ಏನಂತ ಹೇಳಿ, ಸಿದ್ದರಾಮಯ್ಯ ಅವರೇ ಕಬ್ಬು ಬೆಳೆಗಾರರ ಎಷ್ಟೋ ವರ್ಷದಿಂದ ಮಾಡತ್ತಾರು, ಕಬ್ಬು ಬೆಳೆಗಾರ ಲಾಭ ಆಗಿಲ್ಲ, ಒಂದು ಟನ್ ಬೆಳೆಯಕ್ 4,00,000 ರೂಪಾಯಿ ಖರ್ಚು ಬರೋದತ್ತಿ, ಇನ್ನು 1,000 ಲಾಭ ಬೇಕಲ್ಲ ಬೇಡ ಬೇಕಾ ಹುಲಿಗೋಡ್ರೆ ಬೇಕು. ಇವತ್ತ ಇನ್ನು ನೀ 1,000 ಹಾಕು, ನರೇಂದ್ರ ಮೋದಿ 1,000 ಹಾಕಿ ರೊಕ್ಕ ಕೊಡಲೇಬೇಕು. ಇದು ನಿಮ್ಮ ಇವತ್ತಿದ್ರೆ ಕೆಲಸ ಚಾಲು ಆಯ್ತು. ಕೊಡ್ತಾರ ಅವ್ರ ನನಗೆ ವಿಶ್ವಾಸ ಐತಿ, ಯಾಕಂದ್ರೆ ಅನಿವಾರ್ಯ ಬರೆಯವ್ರು ಇಲ್ಲಿ ಬಂದ ಹೇಳಿದಾಗ ಇನ್ನೇನ್ ನಮ್ಮ ದೈವ ಚಲೋ ಹೇಳಿದಿರೋದು ಗೊತ್ತಾಗೈತಿ. ಅವ್ರು ಡಿಸ್ಕಷನ್ ನಡೆಸ್ಯಾರ, ಇವತ್ತು ಕೊಟ್ಟರು ನಾಳೆ ಕೊಟ್ಟರು. ಕೇಳ್ರಿ, ಇದು ಈ ಎರಡು ವಿಚಾರ ಗೊತ್ತಾದ ಎಲ್ಲರಿಗೂ, ಹುಡುಗರಿಗೆ ಗೊತ್ತಾದಿಲ್ಲ. ಏನ್ ಹೇಳ್ರಿ, ನರೇಂದ್ರ ಮೋದಿ 1,000 ಕೊಡ್ಬೇಕು, 1,000 ಕೊಡ್ಬೇಕು, ಅಂದ್ರೆ ಮುಖ್ಯಮಂತ್ರಿ ಅವ್ರು ಕೊಡ್ಬೇಕು, ಪ್ರಧಾನಮಂತ್ರಿ ಅವ್ರು ಕೊಡ್ಬೇಕು. ಕೇಳ್ರಿ, ಈಗ ಅವ್ರದೇ ಪುಕ್ಕಟ ಅಲ್ಲಪ್ಪ, 5,000 ರೂಪಾಯಿ ತೆರಿಗೆ ಅಂದ್ರೆ ಗೊತ್ತ, ಟ್ಯಾಕ್ಸ್ ತೆರಿಗೆ ಎಲ್ಲ ಗೊತ್ತಾಗದ್ರ. ಇಂಗ್ಲಿಷ್ದಾಗ ಟ್ಯಾಕ್ಸ್ ಅಂತಾರು, ಕನ್ನಡ ಗುರುಗಳು ಅಂದ್ರೆ ಪಕ್ಕ ಸಾಲಿ ಕಟ್ತಾರೆ. ಅದಕ್ಕೆ ತೆರಿಗೆ ಹಣ ನರೇಂದ್ರ ಮೋದಿ ಅವ್ರು 1,000 ಕೊಡ್ಬೇಕು, 10-25 ರಿಕವರಿಯನ್ನು 950 ತರಬೇಕು, 9. ಅದಕ್ಕಾಗಿ ಇವತ್ತು ಹೊಸ ಅಧ್ಯಾಯ ಸ್ಟಾರ್ಟ್ ಆಯ್ತು. ಈಗ ತಹಶೀಲ್ದಾರ್ ಅದಕ್ಕೆ ಕರೆಸಿದ್ದು, ತಹಶೀಲ್ದಾರ್ ಸಾಹೇಬ್ರು ಇದ್ದವ್ರ ಈಗ ತಕ್ಷಣ ಟಿಸಿ ಪ್ಯಾಕ್ಸ್ ಮಾಡಿ ನರೇಂದ್ರ ಮೋದಿಗೂ 15 ನಿಮಿಷನಾಗ ಮುಟ್ಟಬೇಕು, ಸಿದ್ದರಾಮಯ್ಯ ಕೂಡ 15 ನಿಮಿಷನಾಗ ಮುಟ್ಟಬೇಕು. ಕಾರ್ಖಾನೆಗೆ ಅಡ್ಡ ರೈತರ ಮಕ್ಕಳಿಗೆ ಗೊತ್ತಿಲ್ಲ, ನರೇಂದ್ರ ಮೋದಿ ರೊಕ್ಕ ಕೊಟ್ಟದು 50,000 ಕೋಟಿ, ಈ ಕಡೆ 50,000 ಕೋಟಿ, 1,00,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಂದ ಇವತ್ತೇನಾರು 1 ಟನ್ ಕಬ್ಬು ಬೆಳೆತಿರಪ್ಪ ಅಂತಂದ್ರ 1,000 ಟನ್ ಬೆಳೆತಾವ ಅಂದ್ರೆ 1 ಕೋಟಿ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಹೊಂಟೈತೆ. ನಾವು ಬಾಳೆ ಹಾಳು ಮಾಡ್ಕೊಂಡು ನಾವು ಒಬ್ಬರೇ ದುಡ್ದಿಲ್ಲ. ಅದಕ್ಕ ನಮ್ಮ ಮಕ್ಕಳ ಕುಟುಂಬ, ನಾಯಿ, ದನ, ಕರ, ಕೋಳಿ, ಪಿಳ್ಳಿ ಗೊಬ್ಬರ ಮಾಡ್ಬೇಕಲ್ಲ. ಮತ್ತೆ ಒಬ್ರೇನೇನ ಸಿದ್ದರಾಮಯ್ಯ ಬರ್ತಾರೆ, ನರೇಂದ್ರ ಮೋದಿ ಬರೋದಿಲ್ಲ. ದನನ ಸಾಕ್ಬೇಕು, ಹೆಣ್ಣಿನ ತೆಗಿಬೇಕ, ಹೆಂಡಿ ತೆಗೆದು ಗೊಬ್ಬರ ಹಾಕಿ ವರ್ಷಕ್ಕ 50,000 ರೂಪಾಯಿ ಹೆಂಡಿ ಹಾಕ್ಬೇಕು. ಈ ಕೆಮಿಕಲ್ಸ್ ಗೊಬ್ಬರ ಹೆಂಗಾರಾಗಿ ಬೆಳೆಸಬೇಕಾಗಿತ್ತು. ಅದಕ್ಕಾಗಿ ಇವತ್ತೆಲ್ಲ ನಾವು ನಾಶ ಆಗಿದ್ವು, ಹಾಳಾಗಿದ್ವು. ಅದಕ್ಕೆ ಸಿದ್ದರಾಮಯ್ಯ ಅವರೇ ಇವತ್ತ ನಮ್ಮ ಚುಕ್ಕಿ ಅವರ ನಂಜುಸ್ವಾಮಿ ಅವರ ಮಗಳು ಚುಕ್ಕಿ ಅಕ್ಕರ ನಾಳೆ ಕೂಡ ಇಲ್ಲಿ ಭಾಗವಹಿಸತ್ತಾರ. ಅವರು ಜೋರಾಗಿ ಚಪ್ಪಾಳೆ ಬಾರಿಸ್ರಿ. ಯಾಕಂದ್ರೆ ನಂಜುಸ್ವಾಮಿ ಆ ಪುಣ್ಯಾತ್ಮ ಮಹಾತ್ಮ ಹುಟ್ಟಿದಂತೇಳಿ ಇವತ್ತು ನಮಗ ಒಂದು ಅನ್ನುವಂತ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಈ ನಾಡಿನಲ್ಲಿ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಹಿಂದ 10 ವರ್ಷದಿಂದ ಇವತ್ತ ನಮ್ಮ ಬ್ಯಾಂಕ್ನವ್ರು ಬರೀ 10,000 ರೂಪಾಯಿ ಸಂಬಂಧ ಮನೆಯಾಗಿನ ಬಾಂಡೆಗಳನ್ನು ಜಪ್ತಿ ಮಾಡ್ತೀರ. ಯಾವಾಗ ರೈತ ಸಂಘ ಪ್ರಾರಂಭ ಆಯ್ತು, ಈ ಸಾಲ ನಮ್ಮದನ್ನು ದುಡಿದು ಪುಕ್ಕಟ್ಟೆ ಬೆಳೆದು ಹಾಕಿದ್ವು, ನೀವು ತಿಂದಾಳ ಇರಬೇಕು, ಇಲ್ಲ ಸರ್ಕಾರ ಇರಬೇಕು, ಇದು ಸರ್ಕಾರದ ಬಾಕಿ ಅಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ ನಂಜುಸ್ವಾಮಿ ಅವರು. ಆ ಪುಣ್ಯಾತ್ಮ ಹೇಳಿದಂತೇಳಿ ಇವತ್ತು ಈ ಸಂಘಟನೆ ಅದ್ಭುತವಾಗಿ ಆ ಕಾಲದಾಗ ಅವರ ಇವತ್ತು ನನ್ನ ಕಬ್ಬು ಬೆಳೆಗಾರರ ದೇವತೆಗಳು, ರೈತ ದೇವತೆಗಳು ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಿರಿ. ಈಗ ಏನಾಗೈತಪ್ಪ ಅಂತಂದ್ರೆ ಇನ್ನೊಂದು ನೆಕ್ಸ್ಟ್ ಫೈನಲ್ ಸ್ಟೇಜ್ ಬರ್ತಾನೆ. ಈಗ ಚಳವಳಿ ಸ್ಟೇಜ್ ಬೇಕಲ್ಲ, ಗುರುಗಾಪುರದಾಗ 8 ದಿವಸ ಕುಂಡವ್ರ ನಾವ, ಇವತ್ತ ನಾಳೆ ಕುಂಡು ಮುಂದ ನೋಡು. ನಾನ್ ನಿಮ್ಮ ಇಲ್ಲೇನೇನು ಬೆಳಗಾವದವ್ರ, ಈ ಬಾಗಲಕೋಟೆ ಅವ್ರ ಅಟ್ಟೆ ಕಾಯತ್ರಿ ತಿಳ್ಕೊಬೇಡ್ರಿ. ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಕೊಡಗು, ಹಾವೇರಿ, ತುಮಕೂರು, ಶಿವಮೊಗ್ಗ ಹುಲಿಗಳು ಬಂದವು. ಇಲ್ಲಿ ಶಿಕಾರಿಪುರ, ಸಾಗರ ಮತ್ತು ಹಾವೇರಿ, ಹುಬ್ಬಳ್ಳಿ, ಧಾರವಾಡ ನಂಗೆ ಫೋನ್ ಚಾಲೋ ಅದಾವ. ನಾನು ಬಂದ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿದ್ದೆ. ಅವ್ರಿಗೆ ಎಲ್ಲಿ ಬರೋನು ಹುಲಿಗಳನ್ನತ ಒಟ್ಟ ಮುಖ್ಯಮಂತ್ರಿ ಅವರು ಎಲ್ಲಿ ಬರೋನು ಅಂತ ಕಾಯತ್ತಾರು. ನಾನು ಇವತ್ತ ಬೆಳಗ್ಗೆ ರಾಜು ಶೆಟ್ಟಿ ನಮ್ಮ ಅವರು ಕೂಡ ನಾವೆಲ್ಲ ಅಣ್ತಂಬ್ರಿ. ಯಾಕಂದ್ರ ಕಬ್ಬು ರೇಟ್ ತಗೋಬೇಕಾದ್ರೆ ಇಬ್ಬರು ಅಣ್ತಂಬ್ರು ಹೊಂದಾಣಿಕೆ ಹೋರಾಟ ಮಾಡಿದಾಗ ಆಗ್ತೈತಿ, ಹೌದಲ್ಲ. ಅದಕ್ಕ ಅವ್ರಿಗೆ ಸಾಹೇಬ್ರಿಗೆ ಫೋನ್ ಹಚ್ಚಿನ್ಯ, ಹೆಂಗ್ರಿ ಸರ ನಾವೊಂದು ತಾರೀಖ್ ಫಿಕ್ಸ್ ಮಾಡೋದು, ಆ ತಾರೀಖ ನೀವು ಕರ್ನಾಟಕದಲ್ಲಿ ಇರ್ತಕ್ಕಂತ ಏನು ರಾಷ್ಟ್ರೀಯ ಹೆದ್ದಾರಿ ಐತಿ, ನೀವು ಏಕ ಬಂದ್ ಮಾಡ್ರಿ,
ನಾವು ಕೂಡ ಇಡೀ ಇಲ್ಲಿಂದ್ರ ಬೆಳಗಾವಿಯಿಂದ ಬೆಂಗಳೂರುವರೆಗೆ ರಾಷ್ಟ್ರ ಹೆದ್ದಾರಿಯನ್ನು ನಾವು ಕೂಡ ಕರ್ನಾಟಕದಾಗ ಬಂದ್ ಮಾಡ್ತೀವಿ ಅಂತೇಳಿ ನಿಮ್ಮನ್ನ ನಾ ಮತ್ತ ಆ ಡೇಟ್ ಅನ್ನ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ 7 ತಾರೀಕು ಮಾಡ್ಬೇಕಂತೇಳಿ ನಿರ್ಣಯ ಆಗೈತಿ. 7 ತಾರೀಕು ಎಂದಪ್ಪ ಅಂತಂದ್ರ ಇದೇ ಶುಕ್ರವಾರ ಹೌದಲ್ರಿ? ಮತ್ತ ಶುಕ್ರವಾರ ನಾವು ಸ್ವಲ್ಪ ತಪ್ಪಿನ ಸಾಲಿ ಪಕ್ಕ 7ನೇ ತಾರೀಕು 10 ಲಕ್ಷ ಜನ ಇವತ್ತ ಯಾವ ನಿಪ್ಪಾಣಿ ಅಲ್ಲ ಪತ್ರಿಕೆ 10 ಲಕ್ಷ ಜನ ಧಾರವಾಡದಾಗ 1 ಲಕ್ಷ ಜನ ಅಲ್ಲಿ ನಮ್ಮ ಕುಮಾರ ಬುಬಾಟೆ ಹಳ್ಯಾಳ ಟಿಮ್ಮ ಮತ್ತು ಅಲ್ಲಿ ಇಡೀ ನನ್ನ ರೈತ ಪರ ಎಲ್ಲಾ ಸಂಘಟನೆಗಳು, ಒಕ್ಕೂಟ ಸಂಘಟನೆ, ರೈತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆಗಳು ಕೂಡ ಲಕ್ಷಾಂತರ ಜನ ಧಾರವಾಡಕ್ಕೆ ಬರ್ತಾರೋ. ಹಾವೇರಿ ಒಳಗ ಮಲ್ಲಿಕಾರ್ಜುನ ಬಳ್ಳಾರಿ ಅನ್ನುವಂತ ಮತ್ತು ರಾಮಣ್ಣ ಕೆಂಚನಹಳ್ಳಿ ಅಂತ ಅವ್ರ ಜೊತೆ 1 ಲಕ್ಷ ಜನ ಐತಿ, ಅವರು ಬರ್ತಾರೋ. ದಾವಣಗೆರೆ ಬರ್ತಾರೋ, ಚಿತ್ರದುರ್ಗದಲ್ಲಿ ಸಿದ್ದವೀರಪ್ಪ, ಹಲವಾರು ಇಡೀ ಎಲ್ಲಾ ಸಂಘಟನೆಗಳು ರೈತರ ಸಂಘಟನೆಗಳದವು. ಮಹಾಂತೇಶ್ ಪೂಜಾರಿ ಕೂಡ ಹಾವೇರಿ ಒಳಗೆ ಬರ್ತಾರೋ. ಇಡೀ ಇವತ್ತ ಅವ್ರ ಜೊತೆ ಎಲ್ಲರೂ ಬರ್ತಾರೆ. ಯಾಕಂದ್ರ ಇಡೀ ಬೆಂಗಳೂರ, ತುಮಕೂರ, ಕಡೆ ವಿದ್ಯಾಸಾಗರ್, ರಾಮೇಗೌಡ ಅಂತೇಳಿ ಮೈಸೂರಾಗಲಿ, ಮಂಡ್ಯ, ಮೈಸೂರ ಅದೆಲ್ಲ ನಮ್ಗೆ ಬಳಗ ಬಾಳ ಐತೆ. ಅವರೆಲ್ಲರೂ ಕೂಡ 27ನೇ ತಾರೀಕು ಶುಕ್ರವಾರ ದಿನ ಸರಿಯಾಗಿ 10 ಗಂಟೆಗ ದಯವಿಟ್ಟು ಅವರೆಲ್ಲರೂ ಕೂಡ ರಸ್ತೆಗೆ ಬರ್ತಾರೆ. 7ನೇ ತಾರೀಕು ಶುಕ್ರವಾರ ದಿನ 7ನೇ ತಾರೀಕ ಅವರೆಲ್ಲರೂ ಕೂಡ ರಸ್ತೆಗೆ ಬರ್ಲಕ್ಕ ಈ ಮೀಡಿಯಾ ಮುಖಾಂತರ ಶುಕ್ರವಾರ ದಿನ 7ನೇ ತಾರೀಕ ಇಡೀ ರಾಜ್ಯವ್ಯಾಪಿ ಬೆಂಗಳೂರಿಂದ ಹಿಡಿದು ಬೆಳಗಾವಿ ಮಹಾರಾಷ್ಟ್ರ ಬೌಂಡ್ರಿವರೆಗೆ ಸುಮಾರು 50 ಲಕ್ಷ ಜನ ಕಬ್ಬು ಬೆಳೆಗಾರರು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಂಘಟನೆಗಳು, ಇಡೀ ನಾಡಿನಲ್ಲಿರ್ತಕ್ಕಂಥ ಊಟ ಮಾಡ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳು ಬೀದಿ ರಾಷ್ಟ್ರೀಯ ಹೆದ್ದಾರಿಗೆ ಬರ್ತಾರೆ. ಮಾಜಿ ಸೈನಿಕರು ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ಅವರು ಕೂಡ ರಸ್ತೆಗೆ ಬರ್ತಾರೋ. ಅದಕ್ಕಾಗಿ ಸಿದ್ದರಾಮಯ್ಯ ಅವರ ನೀವೇನಾರ ಇಲ್ಲಿ ಹೋಗುದು ಬೇಡಪ್ಪ ಅಂತಂದ್ರ 1 ಟನ್ನಿಗೆ 1,000 ರೂಪಾಯಿ ಘೋಷಣೆ ಮಾಡ್ರಿ, ನರೇಂದ್ರ ಮೋದಿ ಅವರೇ ಘೋಷಣೆ ಮಾಡ್ರಿ ಅಂತ ಇವತ್ತು ವೇದಿಕೆ ಮುಖಾಂತರ ಸರ್ಕಾರಕ್ಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ನಿಮ್ಮ ಕೆಲಸ ಪ್ರಾರಂಭ ಆಯ್ತು. ಹೋಗುಣ್ರಿ ಬೇಡ್ರಿ, ಮತ್ತೆ ಹೋಗುಣ್ರಿಪ್ಪ ಅಂದ್ಮಂತ ಈಗ 1 ಲಕ್ಷ ಮಂದಿ 1.5 ಲಕ್ಷ ಮಂದಿ ಬಂದಿರಿ, ಇಟ್ಟ ಸಾಲ ನಂಗ ಹಂಗಿಲ್ಲ. ಶಿರ್ಸೈನ 1,000 ನೋಟ್ಬುಕ್ ತರ್ಸೋಪ ಅಂತೇಳಿ ನೀವ ಮನಿಗೆ ಹೋಗಂಗಿಲ್ಲ. ಈಗ ಹೇಳ್ಬಿಡ್ದ ಗಂಡ ಮಕ್ಕಳ ಕುತ್ತೇ ಇರ್ತೀರಿ ನೀವು. ಈಗ ಸಿರ್ಸೈಲ್ ನೋಟ್ಬುಕ್ ತರ್ತಾನ 500 ನೋಟ್ಬುಕ್ ತಗೊಂಬ ಅಂತೇಳಿನ ಒಬ್ಬೊಬ್ಬ ನಿಮ್ಮ ದೋಸ್ತರು ಯಾರ್ದಾರು, ಗೆಳೆಯರು ಯಾರ್ದಾರು, ಪೌನೇರು ಯಾರ್ದಾರು, ನೀವ ಒಬ್ಬೊಬ್ಬ 20-30 ಮಂದಿ ನಂಬರ್ ಬರಿಬೇಕ. ಯಾಕಂದ್ರೆ ಲೆಕ್ಕ ಬೇಕಲ್ಲ ನಂಗ, ಲೆಕ್ಕ ನೇತೃತ್ವದಾಗ. ಅದಕ್ಕಾಗಿ ದಯವಿಟ್ಟು ಕೇಳ್ರಿ, ಬೇಕು ಇವತ್ತು ಟೈಮಿಂಗ್ ಕೊಡ್ತು ಕೇಳುವ. ನಾನು ಏನ್ ಹೇಳ್ತು ನೀ ಹೇಳಿದ್ರೆ ಬಂದ್ರ ಬಾಯ್. ನಾ 24 ತಾಸು ನಾವ ಗುರುಗಳು ನಿದ್ದೆ ಮಾಡಿಲ್ರು. ಇವತ್ತು 7 ದಿನ ಆತ ನನಗೆ SP ಫೋನ್ ಹಚ್ಚಿ ಬೇತಾರ, DC ಮರ ನೀ ಸತ್ತಿ ನೀ ಆರಾಮಿರು, ಸಮಾಧಾನ ಇರಪ್ಪ ಅಂತೇಳಿ. ನಿಮ್ ಸಂಬಂಧ ಹೇಳ್ರಿ, ಕೂಡ್ರಿ ಸರ್, ಕೂಡ್ರಿ ಕೂಡ. ಅದಕ್ಕಾಗಿ ಇವತ್ತು ನಾವು ಇದನ್ನ ನಿರ್ಣಯ ಮಾಡಿದೀವಿ. ಇವತ್ತು ಬ್ಯಾಡ್ ಬಿಡ್ರಿ, ನಾಳೆ ಇವತ್ತು ಆತಪ್ಪ ನಾಳೆ ಹಂಗ ಅನ್ಬೇಡ್ರಿ. ನಾಳೆ ಕೂಡ ಇಲ್ಲಿ 5 ಲಕ್ಷ ಜನ ಸೇರ್ಬೇಕಾ? ಸೇರ್ತಿರಲ್ಲ ನೀವು? ಬರುತ್ನ್ಯಾಗ 5 ಮಂದಿನ ಕರ್ಕೊಂಬಂದ್ರ 5 ಲಕ್ಷ ಮಂದಿ ಬರ್ತೀರಿ. ನಾಳೆ ಮತ್ತೆ ವಾರ್ನಿಂಗ್ ಮಾಡಿನಪ್ಪ ಅಂದ್ರ ಮರುದಿವಸ ಎಷ್ಟು ಹೇಳಾಕ್ರಿ ಒಂದು ಜೋರು ಘೋಷಣೆ ಆಗ್ತಾನ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಕೊಡ್ಲೇಬೇಕು. ರಾಜ್ಯದ ಮುಖ್ಯಮಂತ್ರಿ ಕಬ್ಬಿಗೆ ಪರಿಹಾರ ಕೊಡ್ಲೇಬೇಕು. ದೇಶದ ಪ್ರಧಾನಮಂತ್ರಿ ಅವರು ಕಬ್ಬಿಗೆ ಪರಿಹಾರ ಕೊಡ್ಲೇಬೇಕು. ಯಾವಾಗ ಬೀಸ್ರಂ ಜೋರ
ಕೊಡ್ಲೇಬೇಕು. ರಾಜ್ಯದ ಮುಖ್ಯಮಂತ್ರಿ 1 ಟನ್ನಿಗೆ 1,000 ಕೊಡ್ಲೇಬೇಕು. ನರೇಂದ್ರ ಮೋದಿ ಅವರು 1 ಟನ್ನಿಗೆ 1,000 ಕೊಡ್ಲೇಬೇಕು. ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಭಾರತ್ ಮಾತಾ ಕಿ ಒಂದೇ. ಎಲ್ಲರಿಗೂ ಕೈ ಎತ್ತುವರು. ಈಗ ಅವರಿಗೆ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ನಾವು ಮನೆ ಮೇಲೆ ಗಲಾಟೆ ಮಾಡ್ಬೇಡ್ರೆ ಸುಮ್ ಕೊಡ್ರು.